ನಮಸ್ಕಾರ. ಇವತ್ತು ನಾವು ಮಕ್ಕಳಿಗೆ ಜಿಂಕ್ ಕೊರತೆ ಆದರೆ ಏನೇನಾಗುತ್ತೆ ಅಂತ ತಿಳ್ಕೊಳ್ಳೋಣ. ಲೋ ಇಮ್ಯುನಿಟಿ ಅಂದರೆ ಅವರ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಿ ಪದೇ ಪದೇ ಹುಷಾರು ತಪ್ತಾರೆ. ನಿಮೋನಿಯಾ, ಡಯೇರಿಯಾ ಮತ್ತು ಹಲವಾರು ಕಾಯಿಲೆಗಳಿಗೆ ಬಲಿಯಾಗ್ತಾರೆ. ಪುವರ್ ಬ್ರೈನ್ ಗ್ರೋತ್ ಅಂದರೆ ಬುದ್ಧಿವಂತಿಕೆ, ಜ್ಞಾಪಕ ಶಕ್ತಿ ಮತ್ತು ಲರ್ನಿಂಗ್ ಕೆಪಾಸಿಟಿ ಕಡಿಮೆ ಆಗುತ್ತೆ. ಪುವರ್ ಅಪಟೈಟ್ ಅಂದರೆ ಊಟದ ಮೇಲಿನ ಆಸಕ್ತಿ ಕಡಿಮೆಯಾಗಿ ಹಸಿವು ಕಡಿಮೆ ಆಗುತ್ತೆ. ಪುವರ್ ವೂಂಡ್ ಹೀಲಿಂಗ್ ಅಂದರೆ ಗಾಯ ಬೇಗ ವಾಸಿ ಆಗದೇ ಇರೋ ಹಾಗಾಗುತ್ತೆ. ಗ್ರೋತ್ ರಿಟಾರ್ಡೇಷನ್. ಜಿಂಕ್ ದೇಹದ ಕಣಗಳ DNA, RNA ಪ್ರೊಡಕ್ಷನ್ಗೆ ಸಹಾಯ ಮಾಡುತ್ತೆ. ಆದ್ರಿಂದ ಇದರ ಕೊರತೆಯಿಂದ ದೇಹದ ಬೆಳವಣಿಗೆ ಕಡಿಮೆ ಆಗುತ್ತೆ. ಈ ಜಿಂಕ್ ಯಾವ್ಯಾವ್ದ್ರಲ್ಲಿ ಸಿಗುತ್ತೆ ಅಂತ ಕೇಳ್ತೀರಾ? ಹಾಲು ಮತ್ತು ಹಾಲಿನ ಪ್ರಾಡಕ್ಟ್ಸ್, ನಟ್ಸ್ ಆ್ಯಂಡ್ ಲೆಗ್ಯೂಮ್ಸ್ ಅಂದರೆ ಕಡಲೆಕಾಯಿ, ಬಾದಾಮಿ, ವಾಲ್ನಟ್ಟು, ಸೋಯಾ, ಹೆಸರು ಕಾಳು, ಸನ್ಫ್ಲವರ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್, ಮೊಟ್ಟೆ, ಮೀನು, ಮಾಂಸ, ಇವುಗಳಲ್ಲಿ ಜಿಂಕ್ ಸಿಗುತ್ತೆ. ಸೊ ನಿಮ್ಮ ಮಕ್ಕಳಿಗೆ ಕೊಡೋದಲ್ಲದೆ ನೀವು ಕೂಡ ತಗೊಳ್ತೀರಾ ತಾನೇ? ಥ್ಯಾಂಕ್ ಯು.